ಜೈ ಹಿಂದ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಒನ್ ಆಕ್ಷನ್ ಕಂಪ್ಲೀಟೆಡ್ ಬಿಫೋರ್ ಅನದರ್ ಆಕ್ಷನ್ ಇನ್ ಫ್ಯೂಚರ್ ಅಂದರೆ ಭವಿಷ್ಯದಲ್ಲಿ ಯಾವುದೋ ಒಂದು ಕೆಲಸ, ಭವಿಷ್ಯದಲ್ಲಿ ಯಾವುದೋ ಕೆಲಸ ಅಥವಾ ಆ ಸಮಯಕ್ಕೆ ಮೊದಲೇ ಯಾವುದೋ ಕೆಲಸ ಪೂರ್ಣವಾಗಿದೆ. ಭವಿಷ್ಯದಲ್ಲಿ ಯಾವುದೋ ಕೆಲಸ ನಿರ್ದಿಷ್ಟ ಸಮಯದಲ್ಲಿ ಪೂರ್ಣವಾಗಿದೆ ಅಂತ ಹೇಳುವ ಸಂದರ್ಭದಲ್ಲಿ ಪೂರ್ಣವಾಗಿರುತ್ತದೆ ಎಂದು ಹೇಳುವಾಗ ಏನು ಬಳಸ್ತೀವಿ? ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಬಳಸ್ತೀವಿ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಏನು ಮಾಡ್ತೀವಿ ಕೇಳಿದ್ರೆ ಬಳಸುತ್ತೇವೆ. ಒಂದು ಉದಾಹರಣೆ ಕೊಡಬೇಕಾದ್ರೆ, ದ ಟ್ರೈನ್ ವಿಲ್ ಹ್ಯಾವ್ ಲೆಫ್ಟ್ ಸ್ಟೇಷನ್ ವೆನ್ ಯು ರೀಚ್ ದ ಸ್ಟೇಷನ್. ನೀನು ರೈಲ್ವೆ ಸ್ಟೇಷನ್ಗೆ ಹೋಗುವಷ್ಟೊತ್ತಿಗೆ ರೈಲು ಹೊರಟೋಗಿರುತ್ತೆ ಅಂತೇಳಿ. ಸೊ ವಿಲ್ ಹ್ಯಾವ್ ಅನ್ನು ನಾವು ಸಾಮಾನ್ಯವಾಗಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸಲ್ಲಿ ಬಳಸ್ತೀವಿ. ವಿಲ್ ಹ್ಯಾವ್ ಅನ್ನು ಬಳಸ್ತೀವಿ. ಮತ್ತು ವಿಲ್ ಹ್ಯಾವ್ನ ಮುಂದೆ V3 ಅನ್ನು ಬಳಸ್ತೀವಿ. V3 ಅಂದರೆ ಪಾಸ್ಟ್ ಪಾರ್ಟಿಸಿಪಲ್. ಸೊ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ವರ್ಬ್ನ ಮೂರನೇ ರೂಪ, ಕ್ರಿಯಾಪದದ ಮೂರನೇ ರೂಪವನ್ನು ಬಳಸ್ತೀವಿ. ಗಮನಿಸಿ. ಸೊ ನೇರವಾಗಿ ಸ್ಟ್ರಕ್ಚರಿಗೆ ಹೋಗೋಣ. ಸೊ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನ ಸ್ಟ್ರಕ್ಚರ್ ಈ ರೀತಿ ಇದೆ. ಸಿಂಪಲ್ ಸ್ಟ್ರಕ್ಚರ್ಲಿ ಸಬ್ಜೆಕ್ಟ್ ವಿಲ್ ಹ್ಯಾವ್ ಬಂದು V3 ಬರುತ್ತೆ. ನೆಗೆಟಿವ್ ಅಲ್ಲಿ ವಿಲ್ ನಾಟ್ ಹ್ಯಾವ್ ಬರುತ್ತೆ. ಇಂಟ್ರೋಗೇಟಿವ್ ಅಲ್ಲಿ ವಿಲ್ ಮೊದಲಿಗೆ ಬರುತ್ತೆ, ಅಂದರೆ ಇದು SR ನೋ ಟೈಪ್ ಕ್ವಶನ್ ಅಲ್ಲಿ. ಇಂಟ್ರೋಗೇಟಿವ್ ನೆಗೆಟಿವ್ ಅಲ್ಲಿ ವಿಲ್ ಮೊದಲಿಗೆ ಬಂದು ನಾಟ್ ಕೂಡ ಆ್ಯಡ್ ಆಗಿರುತ್ತೆ. WH ಕ್ವಶನ್ ಅಲ್ಲಿ WH ವರ್ಡ್ ಆ್ಯಡ್ ಆಗಿರುತ್ತೆ. ಸೊ ಒಂದೊಂದಾಗಿ ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ತುಂಬ ಈಸಿಯಾಗಿ. ಸೊ ಮೊದಲ ವಾಕ್ಯ, ಅವರು ಕ್ರಿಕೆಟ್ ಆಡಿ ಆಗಿರುತ್ತದೆ. ಅವರು ಕ್ರಿಕೆಟ್ ಆಡಿ ಆಗಿರುತ್ತದೆ. ಸಾಮಾನ್ಯವಾಗಿ ಹೇಳ್ತೀವಿ ನೋಡಿ, ನಾಳೆ ಇಷ್ಟೊತ್ತಿಗೆ ನಿನ್ನ ಎಕ್ಸಾಮ್ ಮುಗ್ದಿರುತ್ತೆ, ನಾಳೆ ಇಷ್ಟೊತ್ತಿಗೆ ನೀನು ಎಕ್ಸಾಮ್ ಬರೆದಿರ್ತೀಯ, ನಾಳೆ ಇಷ್ಟೊತ್ತಿಗೆ ನಾವು ಅಲ್ಲಿಗೆ ಹೋಗಿರ್ತೀವಿ, ನಾಳೆ ಇಷ್ಟೊತ್ತಿಗೆ ನಮ್ಮದಲ್ಲಿ ಊಟ ಆಗಿರುತ್ತೆ. ಈ ರೀತಿ ಎಲ್ಲ ಹೇಳುವ ಸಂದರ್ಭದಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಸೊ ಅವರು ಕ್ರಿಕೆಟ್ ಆಡಿ ಆಗಿರುತ್ತದೆ ಅಂತ ಹೇಳಬೇಕಾದ್ರೆ ದೇ ವಿಲ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ದೇ ವಿಲ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ಸೊ ನೆಗೆಟಿವ್ ಬಂದರೆ, ಅವರು ಕ್ರಿಕೆಟ್ ಆಡಿ ಆಗಿರುವುದಿಲ್ಲ. ಅವರು ಕ್ರಿಕೆಟ್ ಆಡಿ ಆಗಿರುವುದಿಲ್ಲ. ಇಷ್ಟೊತ್ತಿಗೆಲ್ಲ ಅವರು ಕ್ರಿಕೆಟ್ ಆಡಿ ಆಗಿರೋದಿಲ್ಲ ಅಂತ ಹೇಳಬೇಕಾದ್ರೆ ದೇ ವಿಲ್ ನಾಟ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ದೇ ವಿಲ್ ನಾಟ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ಇನ್ನು ಇಂಟ್ರಾಗೇಟಿವ್ ಬಂದರೆ, ಅವರು ಕ್ರಿಕೆಟ್ ಆಡಿ ಆಗಿರುತ್ತದೆಯೇ. ಅವರು ಕ್ರಿಕೆಟ್ ಆಡಿ ಆಗಿರುತ್ತದೆಯೇ. ಹಿಂಗೆ ಹೇಳ್ತೀವಿ ಇದನ್ನು, ಅವರು ಕ್ರಿಕೆಟ್ ಆಡಿ ಆಗಿರುತ್ತದೆಯೇ. ವಿಲ್ ದೇ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ವಿಲ್ ದೇ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ಅವರು ಕ್ರಿಕೆಟ್ ಆಡಿ ಆಗಿರುವುದಿಲ್ಲವೇ. ಇಂಟ್ರಾಗೇಟಿವ್ ನೆಗೆಟಿವ್ ಬಂದರೆ, ಅವರು ಕ್ರಿಕೆಟ್ ಆಡಿ ಆಗಿರುವುದಿಲ್ಲವೇ. ಇದನ್ನ ಹೆಂಗೆ ಹೇಳ್ತೀವಿ? ವಿಲ್ ದೇ ನಾಟ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ವಿಲ್ ದೇ ನಾಟ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ಇನ್ನು WH ಕ್ವಶನಿಗೆ ಬಂದರೆ, ಅವರು ಯಾವಾಗ ಕ್ರಿಕೆಟ್ ಆಡಿ ಆಗಿರುತ್ತದೆ. ಅವರು ಯಾವಾಗ ಕ್ರಿಕೆಟ್ ಆಡಿ ಆಗಿರುತ್ತದೆ. ಇದನ್ನು ಹೆಂಗೆ ಹೇಳ್ತೀವಿ? ವೆನ್ ವಿಲ್ ದೇ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ವೆನ್ ವಿಲ್ ದೇ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ನೋಡಿ,
ಸಿಂಪಲ್ ಸೆಂಟೆನ್ಸಲ್ಲಿ ಅವರು ಕ್ರಿಕೆಟ್ ಆಡಿ ಆಗಿರುತ್ತದೆ, ನಾಳೆ ಇಷ್ಟೊತ್ತಿಗೆ ಅವರು ಕ್ರಿಕೆಟ್ ಆಡಿ ಆಗಿರುತ್ತೆ ಮರೆಯ ಹೇಳ್ತೀವಲ್ಲ. ದೇ ವಿಲ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್, ಅವರು ಕ್ರಿಕೆಟ್ ಆಡಿ ಆಗಿರೋದಿಲ್ಲ. ದೇ ವಿಲ್ ನಾಟ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್, ಅವರು ಕ್ರಿಕೆಟ್ ಆಡಿ ಆಗಿರುತ್ತಾ. ವಿಲ್ ದೇ ಹ್ಯಾವ್ ಪ್ಲೇಡ್ ಕ್ರಿಕೆಟ್, ಅವರು ಕ್ರಿಕೆಟ್ ಆಡಿ ಆಗಿರೋದಿಲ್ವಾ. ವಿಲ್ ದೇ ನಾಟ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್, ಅವರು ಯಾವಾಗ ಕ್ರಿಕೆಟ್ ಆಡಿ ಆಗಿರುತ್ತೆ. ವೆನ್ ವಿಲ್ ದೇ ಹ್ಯಾವ್ ಪ್ಲೇಡ್ ಕ್ರಿಕೆಟ್. ಉದಾಹರಣಾ ವಾಕ್ಯಗಳಿಗೆ ಹೋಗೋಣ. ಅವಳು ಮಲಗಿ ಆಗಿರುತ್ತದೆ, ಇಷ್ಟೊತ್ತಿಗೆ ಅವಳು ಮಲಗ ಆಗಿರುತ್ತೆ ನಾಳೆ ಅಂತ ಹೇಳುವ ಸಂದರ್ಭದಲ್ಲಿ ಶಿ ವಿಲ್ ಹ್ಯಾವ್ ಸ್ಲೆಪ್ಟ್, ಶಿ ವಿಲ್ ಹ್ಯಾವ್ ಸ್ಲೆಪ್ಟ್. ಅವನು ಭಾನುವಾರದ ಹೊತ್ತಿಗೆ ಕೆಲಸ ಮುಗಿಸಿ ಆಗಿರುತ್ತೆ. ಹಿ ವಿಲ್ ಹ್ಯಾವ್ ಫಿನಿಶ್ಡ್ ಹಿಸ್ ವರ್ಕ್ ಬೈ ಸಂಡೇ, he will have finished his work by Sunday. ಅವನು ಎಲ್ಲರಿಗೂ ಊಟ ಬಡಿಸಿ ಆಗಿರುತ್ತೆ. he will have served the food to all, he will have served the food to all. ನನ್ನ ತಮ್ಮ ತೀರ್ಥಹಳ್ಳಿಯಿಂದ ಬಂದು ಆಗಿರುತ್ತೆ. ಹೆಂಗೆ ಹೇಳ್ಬೇಕಿದ್ನ, ಮೈ ಬ್ರದರ್ ವಿಲ್ ಹ್ಯಾವ್ ಕಮ್ ಫ್ರಮ್ ತೀರ್ಥಹಳ್ಳಿ, ಮೈ ಬ್ರದರ್ ವಿಲ್ ಹ್ಯಾವ್ ಕಮ್ ಫ್ರಮ್ ತೀರ್ಥಹಳ್ಳಿ, come from ತೀರ್ಥಹಳ್ಳಿ. ಸೂರ್ಯಾಸ್ತಕ್ಕಿಂತ ಮೊದಲೇ ಮುಳುಗಿ ಆಗಿರುತ್ತೆ ಅಂತ ಹೇಳೋದಕ್ಕೆ ದ ಸನ್ ವಿಲ್ ಹ್ಯಾವ್ ಸೆಟ್ ಬಿಫೋರ್ ಈವ್ನಿಂಗ್, ದ ಸನ್ ವಿಲ್ ಹ್ಯಾವ್ ಸೆಟ್ ಬಿಫೋರ್ ಈವ್ನಿಂಗ್. ನೋಡಿ, ಇಲ್ಲಿ ಸಂಜೆಗಿಂತ ಮೊದಲೇ ಸೂರ್ಯ ಮುಳುಗಿ ಆಗಿರುತ್ತೆ ಅಂತ ಹೇಳಬೇಕಾದ್ರೆ ಈ ಥರ ಹೇಳ್ತೀವಿ, ದ ಸನ್ ವಿಲ್ ಹ್ಯಾವ್ ಸೆಟ್ ಬಿಫೋರ್ ಈವ್ನಿಂಗ್. ಒಂದೊಂದಾಗಿ ನೋಡೋಣ. ಅವಳು ಮಲಗಿ ಆಗಿರುತ್ತದೆ, ಶಿ ವಿಲ್ ಹ್ಯಾವ್ ಸ್ಲೆಪ್ಟ್. ಅವನು ಭಾನುವಾರದ ಹೊತ್ತಿಗೆ ಕೆಲಸ ಮುಗಿಸಿ ಆಗಿರುತ್ತದೆ, ಹಿ ವಿಲ್ ಹ್ಯಾವ್ ಫಿನಿಶ್ಡ್ ಹಿಸ್ ವರ್ಕ್ ಬೈ ಸಂಡೇ. ಅವನು ಎಲ್ಲರಿಗೂ ಊಟ ಬಡಿಸಿ ಆಗಿರುತ್ತದೆ, ಹಿ ವಿಲ್ ಹ್ಯಾವ್ ಸರ್ವ್ಡ್ ದ ಫುಡ್ ಟು ಆಲ್. ನನ್ನ ತಮ್ಮ ತೀರ್ಥಹಳ್ಳಿಯಿಂದ ಬಂದು ಆಗಿರುತ್ತೆ, ಮೈ ಬ್ರದರ್ ವಿಲ್ ಹ್ಯಾವ್ ಕಮ್ ಫ್ರಮ್ ತೀರ್ಥಹಳ್ಳಿ. ಸೂರ್ಯ ಸಂಜೆಗಿಂತ ಮೊದಲೇ ಮುಳುಗಿ ಆಗಿರುತ್ತೆ, ದ ಸನ್ ವಿಲ್ ಹ್ಯಾವ್ ಸೆಟ್ ಬಿಫೋರ್ ಈವ್ನಿಂಗ್. ಇನ್ನೊಂದಿಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಅವನು ಹಾಡು ಹೇಳಿ ಆಗಿರುತ್ತದೆ, ಹಿಂಗೆ ಹೇಳ್ಬೇಕಿದ್ನ, ಹಿ ವಿಲ್ ಹ್ಯಾವ್ ಸಂಗ್ ಅ ಸಾಂಗ್, ಹಿ ವಿಲ್ ಹ್ಯಾವ್ ಸಂಗ್ ಅ ಸಾಂಗ್. ಅವನು ಊಟ ಮಾಡಿ ಆಗಿರುತ್ತೆ, ಹಿ ವಿಲ್ ಹ್ಯಾವ್ ಈಟನ್ ಫುಡ್, ಹಿ ವಿಲ್ ಹ್ಯಾವ್ ಈಟನ್ ಫುಡ್. ನಾನು ಗಿಟಾರ್ ನುಡಿಸಲು ಕಲಿತು ಆಗಿರುತ್ತೆ, ನಾನು ಗಿಟಾರ್ ನುಡಿಸೋ ಕಲಿತಾಗಿರುತ್ತೆ, ಐ ವಿಲ್ ಹ್ಯಾವ್ ಲರ್ನ್ ಟು ಪ್ಲೇ ಕ್ರಿಕೆಟ್ ಗಿಟಾರ್, ಐ ವಿಲ್ ಹ್ಯಾವ್ ಲರ್ನ್ ಟು ಪ್ಲೇ ಗಿಟಾರ್. ಅವಳು ಮನೆ ಶುಚಿಗೊಳಿಸಿ ಆಗಿರುತ್ತೆ, ಶಿ ವಿಲ್ ಹ್ಯಾವ್ ಕ್ಲೀನ್ಡ್ ಹರ್ ಹೌಸ್, ಶಿ ವಿಲ್ ಹ್ಯಾವ್ ಕ್ಲೀನ್ಡ್ ಹರ್ ಹೌಸ್ ಅಥವಾ ಹೌಸ್. ಅವನು ಪತ್ರ ಬರೆದಾಗಿರುತ್ತೆ, ಅವನು ಲೆಟರ್ ಬರೆದಾಗಿರುತ್ತೆ ಅನ್ನೋದಕ್ಕೆ ಹಿ ವಿಲ್ ಹ್ಯಾವ್ ರಿಟನ್ ಲೆಟರ್, ಹಿ ವಿಲ್ ಹ್ಯಾವ್ ರಿಟನ್ ಅ ಲೆಟರ್. ನೋಡಿ, ಅವನು ಹಾಡು ಹೇಳಿ ಆಗಿರುತ್ತದೆ, ಹಿ ವಿಲ್ ಹ್ಯಾವ್ ಸಂಗ್ ಅ ಸಾಂಗ್. ಅವನು ಊಟ ಮಾಡಿ ಆಗಿರುತ್ತದೆ, ಹಿ ವಿಲ್ ಹ್ಯಾವ್ ಈಟನ್ ಫುಡ್. ನಾನು ಗಿಟಾರ್ ನುಡಿಸಲು ಕಲಿತಾಗಿರುತ್ತೆ, ಐ ವಿಲ್ ಹ್ಯಾವ್ ಲರ್ನ್ ಟು ಪ್ಲೇ ಗಿಟಾರ್. ಅವಳು ಮನೆ ಶುಚಿಗೊಳಿಸಿ ಆಗಿರುತ್ತೆ, ಶಿ ವಿಲ್ ಹ್ಯಾವ್ ಕ್ಲೀನ್ಡ್ ಹರ್ ರೂಮ್ ಹೌಸ್. ಅವನು ಪತ್ರ ಬರೆದು ಆಗಿರುತ್ತೆ, ಹಿ ವಿಲ್ ಹ್ಯಾವ್ ರಿಟನ್ ಅ ಲೆಟರ್. ಸೊ ಇವತ್ತಿನ ವರ್ಕ್ಶೀಟ್ ಈ ರೀತಿ ಇದೆ. ಸೊ ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಈಜಲು ಕಲಿತು ಆಗಿರುತ್ತದೆ, ಅವನು ನೀರು ಕುಡಿದು ಆಗಿರುತ್ತದೆ, ಅವಳು ಬಟ್ಟೆ ತೊಳೆದು ಆಗಿರುತ್ತದೆ, ಅವನು ಪರೀಕ್ಷೆ ಬರೆದು ಆಗಿರುತ್ತದೆ, ನೀನು ಬರೋ ವೇಳೆಗೆ ನಾನು ಬರೆದು ಆಗಿರುತ್ತದೆ. ಸೊ ಈ ವಾಕ್ಯಗಳಿಗೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇದು 60 ಡೇಸ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಇವತ್ತು 40ನೇ ದಿನದಲ್ಲಿದ್ದೀವಿ. ಹಿಂದಿನ ಎಲ್ಲ ವಿಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.